ಇಷ್ಟೊಂದು ಇವ್ರು ನಿಜವಾಗ್ಲೂ ಭಾಳ ಬಲಿಷ್ಠರದಾರೆ ಇವ್ರು. ಅಂದರೆ ಇವ್ರ ಹತ್ರ ಇರೋ ದುಡ್ಡು, ಪೊಲಿಟಿಕಲ್ ಕ್ಯಾಪಿಟಲ್. ಫೋನ್ ಮಾಡಿದರೆ ಭೈರತಿ ಸುರೇಶು ಬರ್ತಾರೆ, ಫೋನ್ ಮಾಡಿದರೆ ಇದಕ್ಕೆ ಮನ್ಸು ಮಾಡಿದರೆ ಪ್ರಿಯಾಂಕಾ ಗಾಂಧಿನೂ ಕರ್ಕೊಂಬರ್ತಾರೆ ಪ್ರಚಾರಕ್ಕೆ, ವೇಣುಗೋಪಾಲ್ನೂ ಕರ್ಕೊಂಬರ್ತಾರೆ. ಅಷ್ಟು ಬಲಾಢ್ಯರು, ಶಕ್ತಿ ಇರೋವಂಥದ್ದು. ಇಲ್ಲಿಂದ ಡೆಲ್ಲಿ ತನಕ ಪೊಲಿಟಿಕಲ್ ಕ್ಯಾಪಿಟಲ್ ಹೆವಿ ಇದೆ. ಇಡೀ ರಾಜ್ಯ ಸರ್ಕಾರ ಬರುತ್ತೆ, ಬೈ ಎಲೆಕ್ಷನ್ ಇದ್ರೂ ಬರುತ್ತೆ, ಇಲ್ಲದೇ ಇದ್ರೂ ಬರುತ್ತೆ, ಅಷ್ಟು ಇರೋವಂಥವ್ರು. ಅದಕ್ಕೆ ಆ ಒಂದು ದುರಹಂಕಾರದಿಂದನೇ ಅವ್ರು ಹೇಳೋದು ಜಮೀರ್ ಬರಲಿ ಬರದೇ ಇರಲಿ. ನಮ್ಮ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟದಲ್ಲ, ಬರದೇ ಇದ್ರೂ ನಡೀತೈತೆ ಆಯಿತಾ. ಒಂದು ಸಮಾಜದ ದೊಡ್ಡ ಲೀಡರ್ಗೆ ಇವ್ರು ಮಾತಾಡುವಂಥ ಒಂದು ದಾಟಿ, ಫ್ರೆಂಡ್ ಇರ್ಬೋದು, ಫ್ರೆಂಡ್ ಇದೆ ಮನೇಲಿ ಮಾತಾಡ್ಕೊಡ್ರಿ, ಪಬ್ಲಿಕ್ಕಲ್ಲಿ ಪ್ರೊಫೆಷ್ನಲಿಸಮ್ ಇರಬೇಕಾದ್ರೆ. ಇದನ್ನು ನಿಮ್ಮ ಪ್ರಕಾರ ಆಧುನಿಕ ಅಸ್ಪೃಶ್ಯತೆಯ ಬಹಿರಂಗ ಘೋಷಣೆ ಅಲ್ಲ, ಮೈಂಡ್ ಸೆಟ್ ಹೆಂಗಿದೆ ಅವ್ರದ್ದು. ನಿಂಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬರು ಪ್ರೆಸ್ನವರು ಒಂದು ಪ್ರಶ್ನೆ ಕೇಳಿದ್ರು MP ಎಲೆಕ್ಷನ್ ಟೈಮಲ್ಲಿ. ಹಿಂಗೆ ಯಾರೋ ವಿನಯ್ ಕುಮಾರ್ ಹಿಂಗೆಲ್ಲ ಓಡಾಡ್ತದೆ, ಯಾರೋ ಕಾಳಪ್ಪ, ಬೋಳಪ್ಪ, ರಾಮಪ್ಪ ಬಂದು ಓಡಾಡ್ತಾನೆ ಅಂತಂದರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೆಸರುಗಳು ನೋಡ್ಬೇಕು, ಕಾಳಪ್ಪ, ಬೋಳಪ್ಪ, ರಾಮಪ್ಪ ಬಂದು ಓಡಾಡ್ತಾರೆ ಅಂತಂದರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದು ಅವರು ಲ್ಯಾಂಗ್ವೇಜ್. ಒಂದ್ಸರಿ ಕೇಸು ಆಗಿತ್ತು, ಅವೇನೋ SC ವಿರುದ್ಧ ಅವಹೇಳನ ಕಾರ್ಯ ಮಾತಾಡಿದ್ರು ಅಂತಂದು ಹಂಗೆಲ್ಲ ಆಗಿತ್ತದಲ್ಲ. ಸೊ ಅದು ಅವರು ಇಟ್ ಈಸ್ ದೇರ್ ಇನ್ DNA. ಆ DNA ಇರುವಂಥ ಒಂದು ವ್ಯಕ್ತಿತ್ವದಲ್ಲೇ ಅದು ಬೆಸ್ಕೊಂಡು ಹೋಗ್ಬಿಟ್ಟಿದೆ. ಆ ರೀತಿ ಥಿಂಕಿಂಗ್ ಹಂಗೆಲ್ಲ ಇದೆ ಅದು. ಸೊ ಈ ಒಂದು ಕ್ಷೇತ್ರದಲ್ಲಿ ಅಂಥ ಅವ್ರ ವಿರುದ್ಧ ದಾಸ್ ಕರಿಯಪ್ಪನವರು ಗೆದ್ದರು ಅಂತಂದರೆ, ನಾವೆಲ್ಲ ಹೋರಾಟ ಮಾಡಿ ಗೆಲ್ಸ್ಕೊಂಡ್ವಿ ಅಂತಂದರೆ, ನೀವಾಗಲೇ ಹೇಳ್ತಾ ಇದ್ರಲ್ಲ, ಒಂದು ಟೀಮ್ ಕಟ್ಟಬೇಕು, ಆ ಟೀಮ್ ಆಟೋಮೆಟಿಕಲಿ ರೈಸ್ ಆಗಿಬಿಡ್ತಾರೆ. ಬೇರೆ ಬೇರೆ ಜಿಲ್ಲೆಗೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಅಂತ ದಾವಣಗೆರೆನಲ್ಲೇ ದಾಸ್ ಕರಿಯಪ್ಪ ಗೆಲ್ತಾರೆ ಅಂತಂದರೆ ನಾನು ಬಾಲ್ಕಿನಲ್ಲಿ ನಾನು ಹೋರಾಟ ಮಾಡ್ತೀನಿ, ಅಥವಾ ಬೊಬ್ಬಲೇಶ್ವರದಲ್ಲಿ ನಾನು ಕೂಡ ಹೋರಾಟ ಮಾಡ್ತೀನಿ. ಇನ್ಯಾವ ಕ್ಷೇತ್ರಗಳಿದಾವೆ ಅಲ್ಲೆಲ್ಲ ನಾವು ರೈಸ್ ಆಗ್ತೀವಿ ಅಂತ ಆಗ್ತಾರೆ. ಅಲ್ಲ, ನಿಮ್ಮ ಕಾಳಪ್ಪ, ಬೋಳಪ್ಪ, ರಾಮಪ್ಪ ಆ ಹೇಳಿಕೆ ಆದಮೇಲೆ ನಿಮ್ಮ ಸಮಾಜ ಯಾಕೆ ಜಾಗೃತಗೊಳ್ಳಿಲ್ಲ? ಆಕ್ರೋಶದಿಂದ ಆ ಹೇಳಿಕೆಯನ್ನು ಖಂಡಿಸ್ಲಿಲ್ಲ? ಕೊನೆ ಪಕ್ಷ ಮತ ಹಾಕುವ ಸಂದರ್ಭದಲ್ಲಿ 42,000 ಜನದಲ್ಲಿ ಎಷ್ಟು ಜನ ಇದ್ರೋ ಗೊತ್ತಿಲ್ಲ. ನಮ್ಮ ಹುಡುಗ ಹಿಂದುಳಿದವನು ಅಥವಾ ಅಹಿಂದವನ್ನ ಪ್ರೀತಿಸುವಂಥ ಹುಡುಗ, ಆತನ ಬಗ್ಗೆ ಹೀಗಂದ್ರಲ್ಲ, ಯಾಕೆ ಅವರಿಗೆ ಸ್ವಾಭಿಮಾನ, ನಿಮ್ಮ ಸ್ವಾಭಿಮಾನ ಇಲ್ವಾ ಅವರಿಗೆ? ಅದನ್ನು ನೀವು ಈ ಪಾದಯಾತ್ರೆ ಎಲ್ಲಾದರೂ ನೆನಪು ಮಾಡಿಕೊಡ್ತೀರಾ? ಮಾಡ್ತೀನಿ. ಅದು ಎಲ್ಲರಿಗೂ ಸ್ವಾಭಿಮಾನ ಇದೆ, ಯಾರೂ ಕೆಟ್ಟವರಲ್ಲ. ವೋಟರ್ಸ್ ಯಾವತ್ತೂ ನಾನು ಬೈಯೋದಿಲ್ಲ. ನಾನು ಅದು ಅಹಿಂದ ಇರ್ಬೋದು, ನಾನ್ ಅಹಿಂದ ಇರ್ಬೋದು, ಬಟ್ ಅವರಲ್ಲಿ ಪ್ರೈವೇಟ್ ಕನ್ವರ್ಸೇಷನಲ್ಲಿ ಹೇಳ್ತಾರೆ, ತಪ್ಪು ಮಾಡಿದ್ವಿ ಅಂತ ಹೇಳ್ತಾರೆ. ಪಬ್ಲಿಕ್ ಅಂತ ಬಂದಾಗ ಇವತ್ತು ನೋಡಿ, ಆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಅಹಿಂದ ಲೀಡರ್ಸು, ಶೋಷಿತ ವರ್ಗಗಳ ಒಕ್ಕೂಟದ ಅಧ್ಯಕ್ಷರು, ಒಂದು ದೊಡ್ಡ ಟೀಮು, HM ರೇವಣ್ಣ, ಐ ಥಿಂಕ್ ಇವರೆಲ್ಲ ನಿಕೇತ್ ರಾಜ್ ಮೌರ್ಯ, ಅವರೆಲ್ಲ ಬಂದ್ಬಿಟ್ಟು ಮನೆಗೆ ಹೋಗಿ, ಹಳ್ಳಿಗೆ ಹೋಗಿ, ಒಂದೊಂದು ಮನೆಗೆ ಹೋಗಿ, ಯಾರು ಕುರುಬ್ರು ಇರ್ಬೋದು, ಉಪ್ಪಾರ್ ಇರ್ಬೋದು, ಅವ್ರಿಗೆಲ್ಲ ಹೋಗ್ಬಿಟ್ಟು ವಿನಯ್ ಕುಮಾರ್ ಓಟ್ ಹಾಕ್ಬೇಡ್ರಿ ಅಂತಂದು ಅವ್ರಿಗೆ ಮನ ಒಲಿಸಿದ್ರು. ಅವ್ರಿಗೆಲ್ಲ ಇಂಥ ದೊಡ್ಡ ದೊಡ್ಡ ಲೀಡರು ಬೆಂಗಳೂರಿಂದ ಬಂದು ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆಲ್ಲ ಹೇಳಿದ್ದೇನು, ವಿನಯ್ ಕುಮಾರ್ ನೆಕ್ಸ್ಟ್ ಅವಕಾಶ ಸಿಗ್ತದೆ ವಿನಯ್ ಕುಮಾರ್ಗೆ. ಇನ್ನು ವಿನಯ್ ಕುಮಾರ್ ಬರೀ 40 ವರ್ಷ, ನೆಕ್ಸ್ಟ್ ಅವಕಾಶ ಸಿಗ್ತದೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಸದ್ಯಕ್ಕೆ ಈ ಎಲೆಕ್ಷನ್ನಲ್ಲಿ ನಮ್ಮ ಸಾಹೇಬರು ಸಿದ್ದರಾಮಯ್ಯ ಅವ್ರದ್ದು ಮಾನ ಮರ್ಯಾದೆ ಉಳಿಸ್ರಿ, ಕುರ್ಚಿ ಉಳಿಸ್ರಿ. ನೆಕ್ಸ್ಟ್ ಹೆಂಗೆ ಅಂದರೆ ನಾವು ಬಲಿ ಕೊಡ್ಬೋದು, ನಮ್ಮನ್ನು ಬಲಿ ಕೊಡ್ಬೋದು ತಾತ್ಕಾಲಿಕವಾಗಿ. ನೆಕ್ಸ್ಟ್ ಎಲೆಕ್ಷನ್ ಬಂದಾಗೂ ಅದನ್ನೇ ಹೇಳ್ತಾರೆ, ನೀವು ಒಂದು ರಾಜ್ಯವನ್ನು ಪ್ರವಾಸ ಮಾಡ್ಕೊಂಡ್ಬನ್ನಿ, ಈ ಥರ ಹೇಳಿಸ್ಕೊಂಡು 20-30 ವರ್ಷ ಇವರಿಗೋಸ್ಕರ ಜೀವನ ಸವಿಸಿರುವಂಥ ನಾಯಕರು ಬಹಳ ಜನ ಸಿಗ್ತಾರೆ. ಅವ್ರ ಇಷ್ಟೊತ್ತಿಗೆ ಮಿನಿಸ್ಟ್ರುಗಳಾಗಬೇಕಾಗಿತ್ತು. ಭಾಳ ಪ್ರತಿಭಾವಂತರು, ಸಾಮರ್ಥ್ಯ ಇರೋಂಥವ್ರು. ಈ ಆಶ್ವಾಸನೆಗಳನ್ನ, ಈ ಭರವಸೆಗಳನ್ನು ನಂಬಿ 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 ಅವ್ರ ಇಡೀ ರಾಜಕೀಯ ಜೀವನವನ್ನು ಇನ್ನೊಬ್ಬರಿಗೆ ಮುಡಿಪಾಗಿಟ್ಟುವಂಥ ಹಲವಾರು ನಾಯಕರು ಸಿಗ್ತಾರೆ. ಅವರೆಲ್ಲರ ದರ್ಶನ ಆಗಿದೆ ನನಗೆ, ಅವರೆಲ್ಲರ ಮಾತುಗಳು, ಕಥೆಗಳನ್ನ ಕೇಳಿದ್ದೀವಿ. ಸೊ ಹಾಗಾಗಿ ಈ ರೀತಿ ಒಂದು ದಿಟ್ಟ ನಿರ್ಧಾರ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಇಲ್ಲಿ ಯಾವುದೇ ಒಂದು, ನಿಜವಾಗ್ಲೂ ಯಾವುದೇ ಒಂದು ಸ್ವಾರ್ಥ ಇಲ್ಲ. ಬೆಳೆಸಿದರೆ ಬೆಳಿತೀವಿ, ಇಲ್ಲ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅಂದರೆ ದ ಪವರ್ ಆಫ್ ವರ್ಡ್ಸ್ ಅಂತ ಯಾವಾಗಲೂ ಇದ್ದೇ ಇರ್ತದೆ. ಸ್ಟಿಲ್ ಕೀಪ್ ಆನ್ ಇನ್ಸ್ಪೈರಿಂಗ್ ಪೀಪಲ್. ಬಟ್ ಈ ಒಂಥರ ಏನಂತಾರಲ್ಲ, ಆದರೆ ಮಾತ್ರ ಎಲ್ಲ ಬದಲಾವಣೆ ಆಗ್ತದೆ ಹಂಗೇನಿಲ್ಲ. ಬಟ್ ಒಬ್ಬ ಆಶಾವಾದಿ, ಆಪ್ಟಿಮಿಸ್ಟಿಕ್, ಹೈಲಿ ಆಪ್ಟಿಮಿಸ್ಟಿಕ್, ಮತ್ತು ವೆರಿ ಆ್ಯಂಬಿಷಿಯಸ್. ನನಗೆ ಆ್ಯಂಬಿಷನ್ ಇದೆ, ನನ್ನದೇ ಆದ ಒಂದು ಆ್ಯಂಬಿಷನ್ ಇದೆ. ರಾಜ್ಯ ಮಟ್ಟದಲ್ಲಿರ್ಬೋದು, ದೇಶ ಮಟ್ಟದಲ್ಲಿ ಬೆಳಿಬೇಕಂತ. ಅಂದರೆ ಹಿಂಗೆ ಸಾಮಾನ್ಯವಾಗಿ ಬಂದು ಈ ವ್ಯವಸ್ಥೆ ಒಳಗೆ, ಈ ವ್ಯವಸ್ಥೆ ಅರ್ಥ ಮಾಡ್ಕೊಂಡು ನಿಧಾನವಾಗಿ ರೈಸ್ ಆಗ್ತಾ ಹೋದಾಗ ಏನಾಗ್ತದೆ, ಅದು ಇನ್ನೊಬ್ಬರಿಗೂ ಕೂಡ
ಇನ್ಸ್ಪಿರೇಷನ್ ಆಗ್ತದೆ, ಅವರು ಕೂಡ ಬೆಳಿಬೋದು ಅನ್ನೋ ಒಂದು ತವಕ ಇದೆ. ಸರ್, ಈಗ ಈ ದಾಸ್ ಕರಿಯಪ್ಪ ಅವರ ಆಯ್ಕೆಗಿಂತ ಮುಂಚೆ, ಇದು ನೀವು ಪಾರ್ಟಿಲಿ ಇಲ್ಲ ಆದರೂ ನಾನು ಪಾರ್ಟಿ ಅಂತ ಕನ್ಸಿಡರ್ ಮಾಡಿ ಕೇಳ್ತಿದ್ದೀನಿ, ಅವರ ಆಯ್ಕೆಗೂ ಮುಂಚೆ ಅಜಯ್ ಕುಮಾರ್ ಅವರನ್ನು ಅಭ್ಯರ್ಥಿ ಮಾಡಬೇಕು ಅಂದ್ಕೊಂಡಿದ್ರು. ಹೌದು. ಆದರೆ ಅದಾಗಲಿಲ್ಲ. 2 ಬಣಗಳಿದ್ವು. ಆ ಬಣಗಳಿದಾವ ಅಥವಾ ಒಂದಾಗಿದಾವ? ಯಾಕಂದರೆ ಕಾಂಗ್ರೆಸ್ ಒಂದು ನೆರೆಟಿವ್ ಸೆಟ್ ಮಾಡಿದೆ, ಅದರದ್ದು ನಿಮ್ಗೆ ಮನಕ್ಕೆ ತರ್ತೀನಿ. ಅವರೇ ಕಿತ್ತಾಡ್ತಿದ್ದಾರೆ, ಅವ್ರನ್ನೆಲ್ಲಿ ಅವರು ಒಟ್ಟಾಗಿ ಗೆಲ್ಲಿಸ್ಕೋತಾರೆ? ಇಲ್ಲ, ನನ್ನ ಅನುಭವಕ್ಕೆ ಬಂದ ಪ್ರಕಾರ ಕಿತ್ತಾಡ್ತಾ ಇಲ್ಲ. ಇದು ನಾನು ಭಾಳ ಈ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಅಜಯ್ ಅವ್ರಿಗೊಂದು ನೋವು ಇರ್ಬೋದು, ಇಲ್ಲ ಅಂತಂದಲ್ಲ. ಆಕಾಂಕ್ಷಿ ಆದಾಗ ಸಹಜವಾಗಿ ಇರ್ತದೆ. ಲಾಸ್ಟ್ ಟೈಮ್ ಡಿಫೀಟೆಡ್ ಕ್ಯಾಂಡಿಡೇಟು. ಬಟ್ ಹಂಗಂತಂದು ಅವರು ಸುಮ್ಮನೆ ಕೂತಿಲ್ಲ. ಅವರು ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೋಗಿ ಭಾಳ ನೈಜವಾಗಿ ಕಾಳಜಿಯಿಂದ ಇವ್ರನ್ನ ಗೆಲ್ಲಿಸ್ಕೋಬೇಕಂತಂದು ಇದೆ. ಅವರು ಪಕ್ಷಕ್ಕೆ ಫೇತ್ಫುಲ್ ಇದ್ದಾರೆ. ಅವರು ಸಿದ್ಧಾಂತ ನಾನು ಭಾಳ ವೇದಿಕೆಗಳಲ್ಲೆಲ್ಲ ನೋಡಿದ್ದೀನಿ. ಅವರು ಪಕ್ಷದ ಸಿದ್ಧಾಂತಕ್ಕೆ ಅವರು ಫೇತ್ಫುಲ್ ಆಗಿದ್ದಾರೆ. ಐ ಥಿಂಕ್ ಇವು ಕತೆ ಕಟ್ತಾರೆ ಎಲೆಕ್ಷನ್ ಟೈಮಲ್ಲಿ. ಹೆಂಗೆ ಗೊತ್ತಾ, ಇವು ಬರೋದು ಈ ಕಾಂಗ್ರೆಸ್ ಕಡೆಯಿಂದನೇ ಉದ್ಭವ ಆಗಿರ್ತವೆ. ಅವ್ರ ಮನೆಗಳಿಂದನೇ ಈ ಥರ ಬಿಡ್ತಾರೆ. ನಮ್ಮ ಎಲೆಕ್ಷನಲ್ಲಿ ಹಿಂಗೆ ಆಯ್ತು, ಏನಾದರೂ ನೆಗೆಟಿವ್ ಮಾತಾಡೋದು, ಈ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕಲ್ಲ, ಈ ಥರ ಇನ್ಯಾರ್ಯಾರ ಮೇಲೆ ಹೇಳಿಕೆ ಕೊಡುವಂಥದ್ದು ಮಾಡ್ತಾರೆ. ಬಟ್ ಆಂತರಿಕವಾಗಿ ಈ ಸರಿ ಕಿಚ್ಚಿದೆ, ನಾವು ಈ ಎಲೆಕ್ಷನ್ನ ಗೆಲ್ಲೇಬೇಕು ಅನ್ನೋದು BJPನಲ್ಲಿ ಎಲ್ಲ ಲೀಡರ್ಸಲ್ಲೂ ಇದೆ. ಮೊದಲು ನಿಮ್ಮ ಬಲಿ ಆಯಿತು, ಈಗ ಸಾದಿಕ್ ಪೈಲ್ವಾನ್ ಬಲಿ ಆಗಿದೆ. ಬಟ್ ಇದು ಮುಂದುವರಿಬಾರ್ದು. ನಿಮ್ಮ ಸ್ವಾಭಿಮಾನಿ ಬಳಗ ಬೇರೆದ್ದೇ ಪ್ರಯತ್ನ ಮಾಡ್ತಿದೆ. ನೀವು ನಿಜಕ್ಕೂ ಪಾದಯಾತ್ರೆಯಲ್ಲಿ ನೀವು ಸೂಚ್ಯವಾಗಿ ಎಲ್ಲ ಸಮಾಜಗಳನ್ನು ಒಟ್ಟುಗೂಡಿಸಿ, ನೀವು ಅಹಿಂದ ನಾನು ಅಹಿಂದ ಎಲ್ಲವನ್ನು ಒಟ್ಟುಗೂಡಿಸಿ ಹೇಳಿದ್ರಿ. ಇವು ಸ್ಟ್ರಾಂಗ್ ಆಗಿ ಕೊಡಬೇಕಿರೋ ಮಾತುಗಳೇನು? ನಮ್ಮ ಮಾಧ್ಯಮದ ಮೂಲಕವೂ ಕೊಡಿ. ಜೀವನ ಅನ್ನೋದು ಒಂದೇ ಇರೋಂಥದ್ದು ಅಲ್ವಾ? ನಾವು ಕೆಲವೊಬ್ಬರಿಗೆ ಕೆಲವೊಂದು ವ್ಯಕ್ತಿಗಳಲ್ಲಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ದಿಯರ್ ಲೈಫ್ಸ್ ಒಂದು ಘಟ್ಟ ಬರುತ್ತೆ, ಒಂದು ಘಟನೆ ಏನೋ ನಡೀತದೆ, ಒಂದು ಅವೇರ್ನೆಸ್ ಬರ್ತದೆ, ಇಲ್ಲ ನಾನು ಇನ್ನು ಮುಂದೆ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು, ಇನ್ನೊಬ್ಬರಿಗೋಸ್ಕರ ದುಡಿಬೇಕು ಅನ್ನೋದು ಬಂದಿರ್ತದೆ. ಅದು ಬಂದಾಗ ನೀವು ಕೇವಲ ಸ್ಥಾನಮಾನಗಳನ್ನು ಪಡ್ಕೊಂಡೇ ನೀವು ಅದನ್ನು ಈಡೇರಿಸ್ಬೇಕಂತಿರಲ್ಲ. ಇವತ್ತು ನನಗೆ ರಾಜಕೀಯ ಅಧಿಕಾರ ಸಿಕ್ಕಿಲ್ಲ ಅಂತಂದರೆ ಚಿಕ್ಕ ಮಟ್ಟದಲ್ಲಿ ಏನು ಸಹಾಯ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ವಿಶ್ವಾಸ ಇಲ್ಲ, ಅದರಲ್ಲಿ ನಂಬಿಕೆ ಇರಲಿ. ಹಂಗಿದ್ದಾಗ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ನಾವು ಕಾಂಪ್ರಮೈಸ್ ಆಗದೆ ಬದುಕಿದ್ರೆ ನಮಗೆ ರಾತ್ರಿ ಮಲ್ಕೊಂಡಾಗ ಒಂದು ಆತ್ಮತೃಪ್ತಿ ಇರ್ತದೆ. ನಾಳೆ ಸತ್ತಾಗ ನಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿ ಒಂದು ಕಳಂಕ ಇರೋದಿಲ್ಲ. ಇಲ್ಲ ಅವರಪ್ಪ ಸ್ವಲ್ಪ ದಿನ ಬದುಕಿದ್ರೆ ಪರವಾಗಿಲ್ಲ, ಅವನು ಗಟ್ಟಿಯಾಗಿ ಬದುಕ್ತ ಅಂತ. ಇವತ್ತಿನ ಕಮರ್ಷಿಯಲ್ ಟ್ರಾನ್ಸಾಕ್ಷನಲ್ ಒಂದು ಕಮೋಡಿಫೈಡ್ ವರ್ಲ್ಡಲ್ಲಿ ಕೆಲವೊಬ್ರು ಒಪ್ಪಲ್ಲ. ನಾವು ನನಗೆ ಈಗಲೂ ಹೇಳ್ತಾರೆ, ಸ್ವಲ್ಪ ನೀವು ಹಿಂದೆ ಸರಿದಿದ್ರೆ ಇವತ್ತು ಹಂಗೆ ಅಂತ. ಬೇಕಾಗಿಲ್ಲ, ನಂಗೆ ದುಡ್ಡು ಸ್ಥಾನಮಾನ ಏನು ಬೇಕಿಲ್ಲ ನನಗೆ. ಬಟ್ ಇವತ್ತು ಆತ್ಮತೃಪ್ತಿ ಇದೆ. ಇವತ್ತು ಒಂದು ಹಳ್ಳಿಗೆ ಹೋದರೆ ನನ್ನನ್ನು ಭಾಳ ಪ್ರೀತಿಯಿಂದ ಜನ ನನ್ನನ್ನು ವೆಲ್ಕಮ್ ಮಾಡಿ ಮಾತಾಡಿಸ್ತಾರೆ, ಭಾಳ ಪ್ರೀತಿಯಿಂದ. ಯಾಕಂದರೆ ಅವ್ರಿಗೆ ಒಂದು ಅಭಿಮಾನ ಅನ್ನೋದಿದೆ. ನಾನು ಕಾರು ವಿಂಡೋ ಇಳಿಸಿದ್ವಿ ಅಂತಂದರೆ ಸಾಕು, ಹುಡುಗರು ಓಡಿ ಬರ್ತವೆ, ಹಳ್ಳಿ ಮಕ್ಕಳು ಓಡಿ ಬರ್ತವೆ, ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗಾಗಿ ನಾನು ಹೇಳೋದಿಷ್ಟೇ, ಸಾದಿಕ್ ಪೈಲ್ವಾನ್ ರೀತಿ ಆಗೋದು ನಿಮಗೆ ಬೇಕಾಗಿಲ್ಲ. ಅವರ ಒಂದು ಹತ್ತಿರ ಇರೋವಂಥದ್ದು ಬೇಕಾಗಿಲ್ಲ ನಿಮಗೆ. SS ಮಲ್ಲಿಕಾರ್ಜುನ್ ಹತ್ರ ಅಣ್ಣ ತಮ್ಮ ಅಂತ ಹೇಳಿಸ್ಕೊಳ್ಳೋದು ಬೇಕಿಲ್ಲ ನಿಮಗೆ. ಸ್ವಾಭಿಮಾನದಿಂದ ನಿಮ್ಮ ಮನೆಯಲ್ಲಿ ನೀವು ಗಟ್ಟಿಯಾಗಿ ಬದುಕ್ಬೋದು. ಅದನ್ನು ನಾವು ರೂಢಿಸ್ಕೊಂಡ್ವಿ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಸಮಾಜ ಕಟ್ಬೋದು, ಆಮೇಲೆ ಗಟ್ಟಿ ಸಮಾಜ ಕಟ್ಬೋದು. ಆಮೇಲೆ ಈ ಅಧಿಕಾರದಲ್ಲಿರೋರಿಗೆ ಸದಾ ಎಚ್ಚರಿಕೆ ಗಂಟೆಯಾಗಿ ನಾವು ಬದುಕ್ಬೋದು ಅಂತ ಅವ್ರಿಗೊಂದು ಭಯ ಇರ್ತದೆ. ನಮಗಿದ್ದಾಗ ನಮ್ಮ ಜನ ನಮ್ಮ ಮಾತು ಕೇಳಲ್ಲ ಅಂತಂದು ಗೊತ್ತಾದಾಗ ಅವ್ರಿಗೊಂದು ಭಯ ಇರ್ತದೆ. ಆ ಭಯ ಏನು ಮಾಡ್ತದೆ, ಅವರ ದುರಹಂಕಾರನ ಇಳಿಸ್ತದೆ, ವಿನಯತೆ ತರ್ತದೆ. ನಮ್ಮ ಊರಿಗೆ ಬಂದು ಕೆಲಸ ಮಾಡೋ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಮೋಟಿವೇಟ್ ಮಾಡ್ತದೆ ಅಂತ.